ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ಇಂದು ಬಳ್ಳಾರಿ ತಾಲೂಕು ಪಂಚಾಯತ್ ಮುಂದುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು ವಿಬಿಜಿ ರಾಮ್ಜಿ ಅಂತ ಒಂದು ಹೊಸ ಮಸೂದೆಯನ್ನು ಇವತ್ತು ಜಾರಿ ಮಾಡೋಕ್ಕೆ ಹೊರಟಿದೆ. ಇದನ್ನು ನಮ್ಮ ಎಐಕೆಕೆಎಂಎಸ್ ಇಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ಹಳ್ಳಿಯಲ್ಲಿ ಬಡ ಕೂಲಿ ಕಾರ್ಮಿಕರು 2005ರಿಂದ ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರ ಈ ಉದ್ಯೋಗ ಖಾತ್ರಿಯನ್ನು ಕಸಿದುಕೊಳ್ಳುವಂಥ ಒಂದು ರೀತಿನ ವಿಬಿಜಿ ರಾಮ್ಜಿ ಮೂಲಕ ಇವತ್ತು ತರ್ತಾ ಇದ್ದಾರೆ. ಇದನ್ನು ನಮ್ಮ ಸಂಘಟನೆಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಈ ಕಾಯ್ದೆಯನ್ನು ವಾಪಸ್ ತಗೋಬೇಕು, ಹಳೇದೇನಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿ ಮಾಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿ ಇವತ್ತು ಉದ್ಯೋಗ ಖಾತ್ರಿಗೆ ಏನು ಕೂಲಿದ ಅಮೌಂಟು 370 ರೂಪಾಯಿ ಕೊಡ್ತಾರೆ, ಇದು ಸಾಕಾಗಲ್ಲ. 600 ರೂಪಾಯಿ ದಿನದ ಕೂಲಿ ಹೆಚ್ಚಿಸಬೇಕು. ಅದೇ ರೀತಿ ವರ್ಷಕ್ಕೆ 200 ದಿನ ಕೆಲಸ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದ್ವಿ. ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರನೂ ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಪರ್ಯಾಯ ಕೆಲಸನ ಒದಗಿಸಬೇಕಂತ ಕೇಳ್ತಾ ಇದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಇವತ್ತು ಬಡ ಕೂಲಿ ಕಾರ್ಮಿಕ ವಿರೋಧಿ ಇವತ್ತು ನೀತಿನ ಅನುಸರಿಸ್ತಾ ಇದ್ದಾರೆ. ಸೊ ನಮ್ಮ ಎಐಕೆಕೆಎಂ ರೈತ ಸಂಘಟನೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಈ ವಿಬಿಜಿ ರಾಮ್ಜಿ ವಿರುದ್ಧ ಹೋರಾಟ ಕಟ್ತಾ ಇದ್ವಿ. ಸೊ ಇವತ್ತು ದೇಶದಲ್ಲಿ ಹೊಲ ಇಲ್ದವರು ಭೂಮಿ ಇಲ್ದವರು ಇವತ್ತು ಲಕ್ಷಾಂತರ ಜನ ಇದ್ದಾರೆ. ಅದಿವತ್ತು ಬೇಸಿಗೆ ಟೈಮಲ್ಲಿ ಇದೇ ಜೀವನಕ್ಕೆ ಆಧಾರ ಇದೆ. ಈ ಒಂದು ಉದ್ಯೋಗ ಖಾತ್ರಿಯನ್ನು ಕಸಿದುಕೊಳ್ಳುವಂತೆ ನೀತಿನ ಹಿಮ್ಮೆಟ್ಟಿಸ್ಬೇಕಂತೇಳಿ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಒಂದು ಬಳ್ಳಾರಿಯಲ್ಲಿ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಿದ್ವಿ. ಎಐಕೆಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್.